ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನೇರಳೆ ಹಣ್ಣಿನ ಬೀಜದ ಉಪಯೋಗಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ನೇರಳೆ ಹಣ್ಣನ್ನು ತುಂಬ ಇಷ್ಟಪಟ್ಟು ತಿಂತಾರೆ, ಆದರೆ ಅದರ ಬೀಜಗಳು ಮಾತ್ರ ಬಿಸಾಡ್ತಾರೆ. ಆದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಯಾರೂ ಬೀಜಗಳನ್ನ ಬಿಸಾಡೋದಿಲ್ಲ. ಅದರಿಂದ ಬರುವಂಥ ಹಲವಾರು ಉಪಯೋಗಗಳನ್ನ ಪಡಿತೀರ. ನಾನು ಕೂಡ ಹಣ್ಣು ತಿಂದ ಮೇಲೆ ಈ ಬೀಜಗಳನ್ನ ಬಿಸಾಡ್ತಿದ್ದೆ, ಆದರೆ ಅದರ ಉಪಯೋಗಗಳನ್ನ ತಿಳಿದ ಮೇಲೆ ನಾನು ಯಾವತ್ತೂ ಕೂಡ ಬೀಜಗಳನ್ನ ಬಿಸಾಡ್ತಾ ಇಲ್ಲ. ಈ ರೀತಿ ಬೀಜಗಳನ್ನ ಒಣಗಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ವಾರದ ಒಣಗಿದ ಬೀಜಗಳು, ಇದು 2 ದಿನದ ಒಣಗಿದ ಬೀಜಗಳು. ಇದು ಒಣಗಿಸಿ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಈ ರೀತಿ ಒಣಗಿದ ಬೀಜಗಳಾಗುತ್ತೆ. ಈ ಒಣಗಿದ ಬೀಜಗಳನ್ನ ಈ ರೀತಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ, ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೋದು. ಇದು ವರ್ಷಾನುಗಟ್ಲೆ ನಾವು ಸ್ಟೋರ್ ಮಾಡಿ ಇಡ್ಬೋದು. ಈಗ ಬನ್ನಿ ನಾವು ನೇರಳೆ ಹಣ್ಣಿನ ಬೀಜದ ಉಪಯೋಗಗಳನ್ನ ಒಂದೊಂದಾಗಿ ತಿಳಿತಾ ಹೋಗೋಣ. ಮೊದಲನೇದಾಗಿ, ಈ ನೇರಳೆ ಹಣ್ಣಿನ ಬೀಜಗಳು ರಕ್ತವನ್ನ ಶುದ್ಧೀಕರಿಸುತ್ತೆ. ರಕ್ತಹೀನತೆಯ ಸಮಸ್ಯೆಯನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ. ಹಾಗೆ ಇದು ಕಬ್ಬಿಣದಿಂದ ಸಮೃದ್ಧವಾಗಿದೆ. ದೇಹ ಮತ್ತು ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ. ನೇರಳೆ ಬೀಜಗಳನ್ನ ಸೇವಿಸೋದ್ರಿಂದ ಮಲಬದ್ಧತೆ, ಅತಿಸಾರ ಮುಂತಾದ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ನಾವು ನಿವಾರಿಸಬಹುದು. ಹೊಟ್ಟೆಯ ಸೋಂಕು ಇತ್ಯಾದಿಗಳನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಇದನ್ನು ನಿಯಮಿತವಾಗಿ ಸೇವಿಸಬೇಕು. ನೇರಳೆ ಹಣ್ಣಿನ ಬೀಜಗಳು ತುಂಬಾ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇರಿಸುತ್ತೆ ಮತ್ತು ಇದು ಮಧುಮೇಹವನ್ನು ನಿರ್ವಹಿಸಲು ಸಹಾಯ ಮಾಡೋದಲ್ಲದೆ ಇನ್ಸುಲಿನ್ನ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ. ಹಾಗೆ ಇನ್ನೊಂದು ಉಪಯೋಗ ಅಂತಂದ್ರೆ, ಇದು ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಹೇಗಪ್ಪ ಅಂದ್ರೆ, ನೇರಳೆ ಹಣ್ಣಿನ ಬೀಜಗಳಲ್ಲಿ ಫಿನಾಲ್ ಎಂಬ ಆಂಟಿ ಆಕ್ಸಿಡೆಂಟ್ ಅಂಶ ಇರುವ ಕಾರಣ ರಕ್ತ ಒತ್ತಡವನ್ನು ಹೆಚ್ಚು ಮಾಡುವಲ್ಲಿ ಕೆಲಸ ಮಾಡುವ ಫ್ರೀ ರಾಡಿಕಲ್ ಅಂಶವನ್ನ ಕಡಿಮೆ ಮಾಡುತ್ತೆ. ಇದನ್ನು ಹೇಗೆ ಸೇವಿಸಬಹುದು? ಹೌದು, ಇದನ್ನ ಪುಡಿ ಮಾಡಿ ಇಟ್ಕೊಂಡು 1 ಗ್ಲಾಸ್ಗೆ ನೀರಿಗೆ ಪುಡಿಯನ್ನ ಮಿಶ್ರಣ ಮಾಡಿ 1 ಸ್ಪೂನಷ್ಟು ಮಿಶ್ರಣವನ್ನ ಮಾಡಿ ಆ ನೀರನ್ನ ಸೇವಿಸುವುದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹೇಳಿದಂಥ ಎಲ್ಲ ಆರೋಗ್ಯಕರ ಪ್ರಯೋಜನವನ್ನು ನೀವು ಪಡಿಬಹುದು. ಅದಲ್ಲದೆ ಈ ರೀತಿ ನೀರು ಕುಡಿಯೋದಲ್ಲದೆ ಇನ್ಯಾವ ರೀತಿ ನೀವು ಈ ಪುಡಿಯನ್ನು ಸೇವಿಸ್ಬೋದು ಅಂದರೆ, ನಿಮ್ಮ ಸ್ಮೂದಿಗಳಲ್ಲಿ ಹಣ್ಣಿನ ಸ್ಮೂದಿ ಮಾಡ್ತೀರಾ, ಡ್ರೈ ಫ್ರೂಟ್ಸ್ ಸ್ಮೂದಿ ಮಾಡ್ತೀರಾ, ಅದರಲ್ಲೂ ಕೂಡ ಈ ಪುಡಿಯನ್ನು ಸೇವಿಸಿ ತಿನ್ಬೋದು. ಹಾಗೆ ನಿಮ್ಮ ದಿನನಿತ್ಯದ ಆಹಾರಗಳಲ್ಲಿ ಯಾವುದೇ ರೀತಿ ಉಪಹಾರದಲ್ಲೂ ಕೂಡ ಈ ಪುಡಿಯನ್ನು ಸೇರಿಸಿ ತಿನ್ಬೋದು. ಈ ರೀತಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೇರಳೆ ಬೀಜಗಳನ್ನು ಹಲವಾರು ರೂಪಗಳಲ್ಲಿ ನಾವು ತಗೋಬಹುದು. ಒಟ್ಟಿನಲ್ಲಿ ನಿಮಗೆ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿಕೊಂಡು ಆರೋಗ್ಯಕರ ಜೀವನಕ್ಕಾಗಿ ನೇರಳೆ ಬೀಜಗಳನ್ನು ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಸೇವಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಆರೋಗ್ಯವೇ ಭಾಗ್ಯ. ನಮಸ್ಕಾರ.